ಹೊಟ್ಟೆ ತುಂಬ ತಿಂಡಿ ತಿಂದು ಈಗ ತಾನೇ ಟೀ ಕುಡಿತಾ ಇದ್ದೀನಿ. ನಿಮ್ಮದು ಟಿಫನ್ ಆಯ್ತಾ? ಆಯ್ತಾಯ್ತು. ಏನಾದರೂ ಹೇಳೋದಿತ್ತಾ? ಅಣ್ಣವರೇ, ಅದು ಏನಿಲ್ಲ. ನಿಮ್ಮ ಕಡೆ ಯಾರಾದರೂ ನಿಮ್ಮಂಗೆ ಡಾಕ್ಟ್ರು ಗಿಕ್ಟ್ರು ಓದ್ಕೊಂಡು ದೊಡ್ಡ ಬಂಗ್ಲೆ ಕಾರು ಮಡಿಕೊಂಡು ಅಚ್ಚುಕಟ್ಟಾಗಿರೋ ಯಾವ್ದಾರ ಗಂಡಿದೆಯೇ? ಡಾಕ್ಟ್ರ್ ಗಂಡ? ಓ, ಇಮ್ಮಿಡಿಯೇಟಾಗಿ ಆ ಥರ ಯಾರೂ ಜ್ಞಾಪಕಕ್ಕೆ ಬರ್ತಿಲ್ಲ. ಅದು ಸರಿ, ಯಾಕೆ ಕೇಳಿದ್ರಿ? ಯಾಕೂ ಇಲ್ಲ ಅಣ್ಣವರೇ, ಅದು ನನ್ನ ಮಗಳಿಗೆ ಒಂದು ಸಂದಾಗಿರೋ ಗಂಡು ನೋಡೋಣ ಅಂತ. ಓ ಹೌದಾ? ಅತ್ಲಾಗೆ ಯಾವನಾದ್ರೂ ಸರಿಯಾದ ಅಳಿಮೆಯ ಸಿಕ್ಕರೆ ಮುಸ್ರೆ ತೊಳ್ಕೊಂಡಿರ್ತೀನಿ ಅಂತ ಹೇಳ್ಕೊಂಡೆ ಹಿಂದುಗುಂಟ ಹೊಂಟೋದ್ರೆ ಹೆಂಗೋ ಒಂದು ಜೀವನ ಆಯ್ತದೆ. ಇಲ್ಲಿ ಇವ್ರನ್ನ ನಂಬ್ಕೊಂಡೆ ಏಟು ದಿನ ಅಂತ ಬದುಕೋದು. ನಾನು ನೋಡ್ಬಿಟ್ಟು ಹೇಳ್ತೀನಿ ಅವರೇ. ಏನು ಮವ, ಏನು ಬೇಕಿತ್ತಂತೆ ಇವ್ರಿಗೆ? ಏನಿಲ್ಲ ಕಣ್ರಂಗೆ ಕೂಡ, ಅದು ತಿಂಡಿ ಗಿಂಡಿ ಏನಾದ್ರು ಬೇಕಿತ್ತೆ ಅಂತ ಕೇಳಕ್ ಬಂದೆ ಆಟೆಯ. ನಾನು ಬರ್ತೀನಿ. ನನ್ನ ಮಗಳಿಗೆ ಈ ಅಲ್ಲಿಗುಗ್ಗವ ತಗೊಬಂದು ಕಟ್ಟೋಣ ಈ ವಯ್ಯ. ಇನ್ನು ನನ್ನ ಮಗಳಿಗೆ ಅದು ಯಾವ ಗಂಡು ಹುಡುಗ ಕೊಟ್ಟಾನೋ. ಮಾವ, ಹಳ್ಳಿ ವಾಸ ಸಂದ ಕಳೀತಾ ಇರಂಗದೆ. ತುಂಬ ಚೆನ್ನಾಗಿದೆ. ನನಗೆ ಚಿಕ್ಕಂದಿಂದಲೂ ಹಳ್ಳಿ ಅಂದರೆ ತುಂಬ ಇಷ್ಟ. ಆದ್ರೆ ಏನು ಮಾಡೋದು, ಇಲ್ಲೇ ಬಂದು ಇರೋಕ್ಕಾಗಲ್ವೇ, ಹೀಗೆ ಬಂದು ಹಾಗೆ ಓಡಬೇಕು. ಹಳಿದ್ರೆ ನೀವೇನು ಸಿಟಿ ಕಡೆ ಬರ್ತಾನೆ ಇಲ್ಲ? ಬನ್ನಿ. ಅಯ್ಯೋ, ನಮಗೆ ಆ ಪ್ಯಾಟೆ ಸವಾಸ ಆಗಿ ಬರೋಕ್ಕಿಲ್ಲ ಬಿಡಿ. ಅಯ್ಯೋ, ಹಾಗಂದ್ರೆ ಹೇಗೆ? ನಿಮಗೆ ಸಿಟಿ ಇಷ್ಟ ಇಲ್ಲ ಅಂತ ನೀವು ಬರ್ದೇನೆ ಇದ್ರೆ ನಾವು ಮಗಳ ಮುಖ ನೋಡೋದು ಬೇಡವಾ? ಆಗಾಗ ಅಳಿಯ ಮಗಳು ಇಬ್ಬರು ಮನೆಗೆ ಬರ್ತಿದ್ರೆ ನಮಗೂ ಸಂತೋಷ ಆಗುತ್ತಪ್ಪ. ಇಲ್ಲಾಂದರೆ ನಮ್ಮ ಮನಸ್ಸಿಗೂ ನೋವಾಗತ್ತಲ್ವಾ? ಅಯ್ಯಯ್ಯೋ, ನೀವ್ಯಾಕೆ ಇದಕ್ಕೆಲ್ಲ ನೊಂದ್ಕೋತೀರಾ? ಬಂದ್ರಾಯ್ತು ಬಿಡಿ, ಅದಕ್ಕೇನಂತೆ. ನೀವು ಬರ್ತೀನಿ ಅಂತ ಹೇಳೋದಾದರೆ ಒಂದು ಕೆಲಸ ಮಾಡಿ, ಹೇಗಿದ್ರು ನಾನು ಹೊರಡ್ತೀನಲ್ಲ, ನನ್ನ ಜೊತೆನೇ ಬಂದ್ಬಿಡಿ. ಆಟೆ ತಾನೇ, ಆಯ್ತು ಬಿಡಿ. ಏನಿದು ಆಶ್ಚರ್ಯ, ಇಷ್ಟು ಈಸಿಯಾಗಿ ಒಪ್ಕೊಳ್ತಾ ಇದ್ದೀರಾ? ಗ್ಯಾರಂಟಿ ತಾನೇ? ನೋಡಿ, ನೀವು ಬರ್ತೀನಿ ಅಂತ ಹೇಳಿ ಹೀಗೆ ಬಂದು ಹಾಗೆ ಹೋಗಬಾರ್ದು. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು 3 ದಿವಸ ಆದರೂ ಇರಬೇಕು. ಓಕೆನಾ? ಆಯಿತು, ನೀವು ರೆಡಿಯಾಗಿ. ನಾನು ಬೇಗ ರೆಡಿ ಆಗಿಬಿಡ್ತೇನೆ. ಏನ್ ಗೌಡ್ರೆ, ನಿಮ್ ಮುಖದಲ್ಲಿ ಇದ್ದಕ್ಕಿದ್ದಾಗೆ ಅಮಾವಾಸ್ಯೆ, ಇದ್ದಕ್ಕಿದ್ದಾಗೆ ಹುಣ್ಮೆ ಜಾಸ್ತಿ ಆಗೋಗಿದೆ. ಏನಾದ್ರೂ ಮಾತಾಡಿ. ನೀವ್ ಏನು ಮಾತಾಡ್ದೇನೆ ನಿಮ್ ಮನ್ಸಲ್ಲಿ ಏನ್ ಓಡ್ತಾ ಇದೆ ಅಂತ ತಿಳ್ಕೊಳ್ಳೋ ಶಕ್ತಿ ನನ್ಗೆ ಆ ದೇವ್ರು ಕೊಟ್ಟಿಲ್ಲ. ತಮಾಷೆ ಮಾಡಬೇಡಿ ಮೇಡಮ್ ಅವರೇ. ಈಗಾಗಲೇ ಇದ್ಕಿದ್ದಂಗೆ ನಮ್ಮ ಮಾವ ಸರ್ಯಾಗಿ ತಂದು ಮಾಡಿದವ್ರೆ ನೋಡಿ. ಯಾರು? ಮುದ್ದೇಗೌಡ್ರ? ಏನಂತೆ? ಅಯ್ಯಯ್ಯೋ, ಅವರಲ್ಲ, ನನಗೆ ಹೆಣ್ಣು ಕೊಟ್ಟು ಮಾವ. ಹ್ಞೂ ಮೇಡಮ್ ಅವರೇ, ಈಗ ಊರಿಗೆ ಬನ್ನಿ ಅಂತ ಹೇಳಿದ್ರು. ನಾನು ಆಯಿತು ಅಂದೆ. ನಮ್ಮ ಜೊತೆಗೆ ಹೋಗವ ಬನ್ನಿ ಅಂತ ಹೇಳಿದ್ರು. ನಾನು ಅದಕ್ಕೂ ನೋಡವ ಅಂತ ಹೇಳ್ದೆ. ಆಮೇಲೆ ಕೊನೆಗೆ ಸರಿಯಾಗಿ ಮಡಗಿದ್ರು ನೋಡಿ. ಬಂದರೆ 3 ದಿವಸ ಅಲ್ಲೇ ಇರಬೇಕು ಅಂತ ಹೇಳ್ತಾವ್ರೆ. ವಾವ್, ವಾಟ್ ಎನ್ ಐಡಿಯಾ! ಏನ್ ಗೌಡ್ರೆ ನೀವು ಇಷ್ಟು ಸಂತೋಷದ ವಿಷಯನ ಇಷ್ಟು ದುಃಖದಲ್ಲಿ ಹೇಳ್ತಾ ಇದ್ದೀರಲ್ಲ, ಏನಾಗಿದೆ ನಿಮ್ಗೆ? ಅಯ್ಯ ಸುಮ್ಕೇರಿ ಮೇಡಮ್ ಅವರೇ, ಈ ವಿಷಯನ ತಗೊಂಡೋಗಿ ಅವನ್ ತಾವು ಕೇಳಕ್ಕಾಯ್ತದ? 3 ದಿನ ಮಾವನ ಮನೇಲಿ ಇರ್ತೀನಿ ಅಂದ್ರೆ ಅವ್ವ ಒಪ್ಕತಾಳ? ಗೌಡ್ರೆ, ಇದನ್ನು ನಿಮ್ ತಾಯಿ ಹತ್ರ ಕೇಳ್ಬೇಕಾ? ಅವ್ರ ಹತ್ರ ಪರ್ಮಿಷನ್ ತಗೊಳಕ್ ಇಷ್ಟೊಂದು ಯೋಚನೆ ಮಾಡ್ಬೇಕಾ? ಹಂಗಂದ್ಬಿಟ್ರೆ ಹೆಂಗೆ ಆಯ್ಸು ಮೇಡಮ್ ಅವರೇ? ನಾನು ನಮ್ಮ ಅವ್ವನ್ ಕೇಳ್ದೆ ಯಾವ ಕ್ಯಾಮೆ ಮಾಡಿದ್ದೀನಿ ಹೇಳಿ. ಅಯ್ಯೋ, ಅದೇ ನನಗೂ ಸಮಸ್ಯೆ ಆಗಿರೋದು. ಅದನ್ನ ಸರಿ ಮಾಡೋದಕ್ಕೆ ನಾನು ಇಷ್ಟೊಂದು ಒದ್ದಾಡ್ತಿರೋದು. ಅವ್ರೇನು ಅದಕ್ಕೆ ಬೇಡ ಅನ್ನಕ್ಕಿಲ್ಲ, ಆದರೂ ನನ್ನ ಮಗ ಹಿಂಗಾಗ್ಬಿಟ್ನಲ್ಲ ಅಂತ ಒಳಗೊಳಗೆ ನೊಂದ್ಕೊಂಡ್ಬಿಟ್ರೆ. ಗೌಡ್ರೆ, ಯಾವ ತಾಯಿ ತನ್ನ ಮಗ ಖುಷಿಯಾಗಿರ್ಲಿ ಅಂತ ಬಯಸೋದಿಲ್ಲ ಹೇಳಿ?
ಅದರಲ್ಲೂ ಮಾವನ ಮನೆಗೆ ಹೋಗ್ತೀನಿ ಅಂದ್ರೆ ಯಾವ ಬಾಯಿಂದ ಬೇಡ ಅಂತಾರೆ? ನೀವು ಹೋಗಿ ಕೇಳಿ, ನಿಮ್ಮ ಮೇಲೆ ಖಂಡಿತ ಪ್ರೀತಿ ಇದ್ರೆ ಒಪ್ಕೊಂಡೇ ಒಪ್ಕೋತಾರೆ.